ಎಲ್ಲ ಹುಡುಗಿರು ನಿನ್ ತರ ಇರ್ಬೇಕು ನೋಡು. 23.5. ಓ ಓಕೆ ಬಿಡು, ಅಷ್ಟೇ ತಾನೇ. ನನಗೆ ಇಂಜಿನಿಯರಿಂಗ್ ಮೇಲೆ ಏನಾದ್ರೂ ಕೆಲಸ ಸಿಕ್ಕಿಲ್ಲ ಅಂದ್ರೆ ಬ್ಯೂಟಿ ಪಾರ್ಲರ್ ಇರ್ತೀನಿ. ಆರಾಮ್ ಬೇಕಿದ್ರೆ ಬಂದು ಜಾಯ್ನ್ ಆಗ. ಒಂದ್ ವೇಳೆ ಬಾಸ್ ಅಂತ ಗೊತ್ತಿದ್ರೆ ಬಾಸ್ ಅಂತ ಗೊತ್ತಿದ್ರೆ ನಿಮ್ಗೆ ಕೇಳಿಸಿರೋ ಹಂಗ್ ಬೈತಿದ್ದೆ. ಕಬ್ಬಣದ ಅಂಗಡಿಲಿ ನೋಡಕ್ಕೇನು ಕೆಲಸ? ಸರ್ ಹೆಂಗೆ ಸರ್, ನೀವು ಇಂಟರ್ವ್ಯೂ ಕ್ವೆಶ್ಚನ್ಸ್ ಯಾವ್ದು ಕೇಳಲೇ ಇಲ್ಲ. ಕಾಫಿ ಕುಡಿದ್ರಾ? ಓ ಎಸ್, 2 times ಆಯ್ತು. ಪರ್ಫೆಕ್ಟ್ ಆನ್ಸರ್, ಯು ಸೆಲೆಕ್ಟೆಡ್. ನಿನ್ಗೇನ್ ಲೂಸಾ? ಸೂಪರ್ ಆಗಿರೋ ಮಟನ್ ಬಿರಿಯಾನಿ ಸಿಗುತ್ತಂತೆ, ಹೌದಾ? ಮಟನ್? ಯಪ್ಪ ಕೃಷ್ಣ, ವಾಟ್ ನಾನ್ಸೆನ್ಸ್. ಏನ್ರಿ ಮಿಸ್ಟರ್ ಕಬೀರ್? Here we meet once again, madam. May I come in, sir? ಇವನಾ? ಅಯ್ಯಯ್ಯೋ, ಆ ಶಾರ್ಟ ಹೇಳಿದೆ ಕರೆಕ್ಟು. ನಂಗೆ ಬ್ಯೂಟಿ ಪಾರ್ಲರ್ ಫಿಕ್ಸ್ ಅನಿಸುತ್ತೆ. ಈ ಕೆಲಸನೂ ಹೋಯ್ತಾ? ಅಯ್ಯೋ, ನಾನು ಮನೆಗೆ ಹೋಗೋದೇ ವಾಸಿ. ಹೋಗ್ಲಾ? ಚುಟ್ಕಿ. ಓ, ನಾನು ಬ್ಯೂಟಿ ಮ್ಯಾಗ್ಝಿನ್ನ ಫುಲ್ ಓದಿದ್ದೀನಪ್ಪ. ಇನ್ಮೇಲಿಂದ ನಾನು ಫೇಸ್ ಮಾಸ್ಕ್ನ ನಾನೇ ಮಾಡ್ಕೊಳ್ತೀನಿ. ಅದಲ್ಲ ಕಣೆ, ವೈವಾ ಓದಿದ್ಯಾ ಅಂತ ಕೇಳಿದೆ. ಏಯ್, ವೈವಾ ಎಲ್ಲರೂ ಯಾರಾದ್ರೂ ಓದ್ತಾರ? ಲೂಸು. ನನಗಂತೂ ಏನು ಅರ್ಥನೇ ಆಗ್ತಿಲ್ಲಪ್ಪ. ಉದ್ದಾರ ಆಗ್ತೀಯ. ಥ್ಯಾಂಕ್ ಯು. ಶಾರದಾ, ಮೇ ಐ ಗೆಟ್ ಇನ್ ಮ್ಯಾಮ್? ಗುಡ್ ಮಾರ್ನಿಂಗ್ ಮ್ಯಾಮ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಎಲ್ಲ ಪ್ರಿಪೇರ್ ಆಗಿದೆಯಾ ತಾನೇ? ಎಸ್ ಮ್ಯಾಮ್. Describe a time you demonstrated leadership skills at work. So the logic is to apply the basic mathematics in programming center, and I think you could do both ways and analyze it exactly, and the analysis of this could be done in 2 ways. Okay, good. Next question ಕೇಳ. Explain a time you had to use a logic to solve an engineering problem. At work, we need to be very present at the moment, and you need to communicate with each other for better understanding of the subject, so that we can go ahead and apply the theory into. Okay, good. Attendance full ಇದೆ. ಡಿಸಿಪ್ಲಿನ್ ತುಂಬಾನೇ ಚೆನ್ನಾಗಿದೆ. ಕೇಳಿದ ಕ್ವೆಶ್ಚನ್ಗೆಲ್ಲ ಚೆನ್ನಾಗೇ ಆನ್ಸರ್ ಕೊಟ್ಟಿದ್ಯಾ. 25ಗೆ 20. ಮ್ಯಾಮ್, 20 ಮೇಲೆ ಕೊಟ್ಟಿದ್ರೆ ಥಿಯರಿ ಎಕ್ಸಾಮಿಗೆ ಸ್ವಲ್ಪ ಹೆಲ್ಪ್ ಆಗ್ತಾ ಇತ್ತು. ನೋಡು, ಒಂದೊಂದು ಕ್ವೆಶ್ಚನ್ ಕೇಳಿದ್ರೆ ಒಂದೊಂದು ಮಾರ್ಕ್ಸ್ ಕಟ್ ಆಗುತ್ತೆ. ಓಕೆನಾ? ಬೇಡ, ಸಾರಿ ಮ್ಯಾಮ್. ಥ್ಯಾಂಕ್ ಯು. ನೆಕ್ಸ್ಟ್ ಸೌಂದರ್ಯ. ಹಾಯ್ ಮೇಡಮ್. ಹೇ ಸೌಂದರ್ಯ, ನೀನಾ? ಎಸ್ ಮೇಡಮ್. ಕ್ವೆಶ್ಚನ್ಸ್ ಅಷ್ಟು ಓದಿಲ್ಲ. ಹೇ ಬಿಡು ಬಿಡು ಬಿಡು. ಹೋದ್ಮಂತು ನನ್ ದೊಡ್ಡ ಮಗಳು ಸರಿತಾ ಗಂಡ್ ನೋಡಕ್ ಬಂದಾಗ ನೀನೇ ತಾನೇ ಮೇಕಪ್ ಮಾಡಿದ್ದು. ಹೌದು ಮೇಡಮ್, ನೆನ್ಪಿಟ್ಟಿದ್ದೀರಲ್ಲ, ನಂಗೆ ತುಂಬಾ ಖುಷಿ ಆಯ್ತು. ನೆಕ್ಸ್ಟ್ ಮಂತು ಅವಳ ಮದ್ವೆ ಫಿಕ್ಸ್ ಆಗಿದೆ. ರಿಯಲಿ? ವಾವ್, ಸೂಪರ್ ಮೇಡಮ್, ಕಂಗ್ರಾಚುಲೇಷನ್ಸ್, ಐ ಆಮ್ ಸೋ ಹ್ಯಾಪಿ. ನೆಕ್ಸ್ಟ್ ವೀಕು ನನ್ನ 2ನೇ ಮಗಳು ಕೂಡ ಗಂಡ್ ನೋಡಕ್ ಬರ್ತಿದ್ದಾರೆ. ನೀನೇ ಬಂದ್ ಮೇಕಪ್ ಮಾಡ್ಬೇಕು. ಅಯ್ಯೋ, ಯಾಕೆ ಹೇಳ್ತೀರಾ? ನಾನು ಹೆಂಗ್ ಮೇಕಪ್ ಮಾಡ್ತೀನಿ ಅಂದ್ರೆ ಅವತ್ತೇ ಮದ್ವೆ ಮಾಡ್ಕೊಡಿ ಅಂತ ಕೇಳ್ಬೇಕು. ಹಂಗ್ ಮೇಕಪ್ ಮಾಡ್ತೀನಿ. ಎಷ್ಟು ಒಳ್ಳೆ ಹುಡುಗಿ ನೋಡು. ಎಲ್ಲಾ ಹುಡುಗಿರು ನಿನ್ ತರ ಇರ್ಬೇಕು ನೋಡು. ಥ್ಯಾಂಕ್ ಯು ಮೇಡಮ್. ಅದು ವೈವಾ ಕ್ವೆಶ್ಚನ್ಸ್. ಏ ಬಿಡು, ಅದೇನ್ ದೊಡ್ಡ ವಿಷಯ ಅಲ್ಲ. ನೀನ್ ಒಳ್ಳೆ ಹುಡುಗಿ. ಎಷ್ಟು ಮಾರ್ಕ್ಸ್ ಬೇಕು ಕೇಳು. 23.5. ಓ ಓಕೆ ಬಿಡು, ಅಷ್ಟೇ ತಾನೇ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್. ಸವಿತಾ,
ಹಾಯ್. ಏನಮ್ಮ ಕ್ವೀನ್ ಆಯ್ತಾ ವೈವಾ? ದೊಡ್ಡ ಸೊನ್ನೆ ಸಿಕ್ಕಿರ್ಬೇಕಲ್ಲ. ಇಲ್ಲಪ್ಪ, ನಿನ್ಗೆಷ್ಟು ಬಂತು ಮಾರ್ಕ್ಸು? 20 out of 25. ನನಗೆ 23.5 out of 25. ಅದ್ ಹೆಂಗೆ? ಏನೇನ್ ಕ್ವಶನ್ಸ್ ಕೇಳಿದ್ರು ನಿನ್ಗೆ? ಅದನ್ನ ನೀನ್ ಹೆಂಗ್ ಆನ್ಸರ್ ಮಾಡ್ದೆ? ನಾನ್ ಕೇಳಿದ ಕ್ವಶನ್ಸ್ಗೆಲ್ಲ ಕರೆಕ್ಟಾಗಿ ಆನ್ಸರ್ ಮಾಡಿದ್ನಲ್ಲ, ಮತ್ ಅದ್ ಹೆಂಗ್ ನಿಂಗೆ ನನ್ಗಿಂತ ಜಾಸ್ತಿ ಬಂತು? ಓ ಅದಾ, ಅವ್ರು ನನಗೇನು ಕ್ವೆಶನ್ಸೇ ಕೇಳಲಿಲ್ಲ. ನನ್ನ ಮಗಳಿಗೆ ಮೇಕಪ್ ಮಾಡ್ತೀಯ ಅಂತ ಕೇಳಿದ್ರು. ಆಮೇಲೆ ಎಷ್ಟು ಮಾರ್ಕ್ಸ್ ಬೇಕು ಅಂತ ಕೇಳಿದ್ರು. ಇಷ್ಟು ಬೇಕು ಅಂದರೆ ಅಷ್ಟು ಮಾರ್ಕ್ಸ್ ಫುಲ್ ಕೊಟ್ಬಿಟ್ರು. ನಾನ್ಸೆನ್ಸ್. ಐ ಕಂಪ್ಲೇಂಟ್ ಟು ದ ಡೈರೆಕ್ಟರ್. ನೋಡ್ತಾ ಇರು ನೀನು, ಮೋಸ ಇದು. ಏ ಹೋಗಿ, ನಿಂಗೆ ಎಲ್ಲಿ ನನ್ಗಿಂತ ಜಾಸ್ತಿ ಮಾರ್ಕ್ಸ್ ಬಂದ್ಬಿಡುತ್ತೆ ಅಂತ ಜೆಲ್ಲಸ್ ಅಲ್ಲ? ಹೊಟ್ಟೆ ಉರಿ. ನಿಂಗೆ ಫೈರ್ ಇನ್ ದ ಮೌಂಟೇನ್ ರನ್ ಆಗ್ತಿದೆ ಅಂತ ಅನ್ಸುತ್ತೆ. ಏನು ಗೊತ್ತಾ, ನನಗೆ ಇಂಜಿನಿಯರಿಂಗ್ ಮೇಲೆ ಏನಾದರೂ ಕೆಲಸ ಸಿಕ್ಕಿಲ್ಲ ಅಂದರೆ ಬ್ಯೂಟಿ ಪಾರ್ಲರ್ ಇರ್ತೀನಿ. ಆವಾಗ ಬೇಕಿದ್ರೆ ಬಂದು ಜಾಯ್ನ್ ಆಗು. ಹೇ ಪ್ರವೀಣ್, ಬಂದೆ ತಾಳು, ನಾನು ಕೂಡ. ಹಲೋ, ಬನ್ನಿ ಪ್ಲೀಸ್ ಸಿಟ್ ಬನ್ನಿ. ಎಲ್ಲೋಗ್ತೀರಾ? ಇಷ್ಟು ದೂರ ಬಂದಿದ್ದೀರಾ? ಬನ್ನಿ ಕೂತ್ಕೊಳ್ಳಿ, ಪ್ಲೀಸ್ ಸಿಟ್. ಫೀಲ್ ಯು ಸೆಲ್ಫ್ ಕಂಫರ್ಟೇಬಲ್. ಹಾಂ, ಐ ಆಮ್ ಸೋ ಸಾರಿ ಸರ್. ಅದು ನೀವು ಬಾಸ್ ಅಂತ ಗೊತ್ತಿಲ್ಲದೆ ಹೋಗೋ ಲೋಫರ್ ಅಂತ ಬೈದ್ಬಿಟ್ಟೆ. ಒಂದ್ ವೇಳೆ ಬಾಸ್ ಅಂತ ಗೊತ್ತಿದ್ದಿದ್ರೆ? ಬಾಸ್ ಅಂತ ಗೊತ್ತಿದ್ದಿದ್ರೆ ನಿಮಗೆ ಕೇಳಿಸಿರೋ ಹಂಗೆ ಬೈತಿದ್ದೆ. ಸೂಪರ್. ನೀವು ನಂತರ ನಾನೊಬ್ಬನೇ ಮಾಸ್ಟರ್ ಪೀಸ್ ಅಂತ ಅನ್ಕೊಂಡು ದೇವ್ರು ಇನ್ನೊಂದು ಪೀಸ್ನ ಸೃಷ್ಟಿ ಮಾಡಿಬಿಟ್ಟಿದ್ದಾನೆ. ಸೂಪರ್. ಸೊ ಟೆಲ್ ಮಿ, ವಾಟ್ಸ್ ಹ್ಯಾಪನಿಂಗ್? ಸರ್, ಐ ಆಮ್ ರಿಯಲಿ ಸಾರಿ ಸರ್. ಆಯ್ತಾ, ಐ ಆಮ್ ಸೋ ಸಾರಿ. ನೀನೇನು ಮಾಡ್ತಾ ಇದೆಯಾ ಇಲ್ಲಿ? ಅದು ಇಂಟರ್ವ್ಯೂ. ಕಬ್ಬಣದ ಅಂಗಡಿಲಿ ನೋಡೋಕ್ಕೇನು ಕೆಲಸ? ಶುರು ಮಾಡ್ದ. ನೀವು? ಸರ್, ಅದು ಇಂಟರ್ವ್ಯೂ. ಓ ಶಿಟ್, ಟೈಮ್ ಬೇರೆ ಆಗೋಗಿದೆ, ಲೇಟ್ ಆಯಿತು. ಇನ್ನೆಷ್ಟು ಜನ ಇದ್ರು ಹೊರಗಡೆ? ಇನ್ನೆಷ್ಟು ಜನ ಬೇಕು ನಮಗೆ? ಇಬ್ರು. ಓಕೆ, ದಿನ ಸೆಲೆಕ್ಟೆಡ್. ಸರ್, ಹೆಂಗೆ ಸರ್, ನೀವು ಇಂಟರ್ವ್ಯೂ ಕ್ವೆಶನ್ಸ್ ಯಾವುದು ಕೇಳಲೇ ಇಲ್ಲ? ನಿನ್ನೆ ನೈಟಿಂದಾನೆ ಟೇಬಲ್ಸಿಂದ ಇಂಜಿನಿಯರಿಂಗ್ ಚಾಪ್ಟರ್ಸ್ವರೆಗೂ ಎಲ್ಲ ರಿವೈಸ್ ಮಾಡಿದ್ದೀನಿ. ಬಟ್ ಯಾವುದು ನೆನಪಿಲ್ಲ, ಅದು ಬೇರೆ ಪ್ರಶ್ನೆ. ಬಟ್ ಪ್ಲೀಸ್ ಏನಾದರೂ ಕೇಳಿ, ಒಂದೇ ಒಂದು ಕ್ವೆಶ್ಚನ್ ಕೇಳ್ತೀರಾ? ಓಕೆ, ಕಾಫಿ ಕುಡಿದ್ರಾ? ಓ ಎಸ್, 2 times ಆಯಿತು. ಪರ್ಫೆಕ್ಟ್ ಆನ್ಸರ್, ಯು ಸೆಲೆಕ್ಟೆಡ್. ಥ್ಯಾಂಕ್ ಯು ಸರ್. ಏನು ಗೊತ್ತಾ, ಇದು ತುಂಬ ಡಿಫಿಕಲ್ಟ್ ಕ್ವೆಶ್ಚನ್. ಯಾಕಂದ್ರೆ ಬೆಳಗ್ಗೆ ನಾನು 2 ಕಾಫಿ ಕುಡಿದ್ನ 3 ಕಾಫಿ ಕುಡಿದ್ನ ಅಂತ ಗೊತ್ತೇ ಆಗಲಿಲ್ಲ. ಗಾಡ್ ಓನ್ಲಿ ಸೇವ್ ಮೀ. ಥ್ಯಾಂಕ್ ಯು ಸೋ ಮಚ್ ಸರ್. ಐ ಆಮ್ ಗೆಟಿಂಗ್ ಲೇಟ್. ಸಿ ಯು. ಬಾಯ್ ಸರ್. ಹಲೋ. ಹೋಗು ಲೋಫರ್. One green tea, please. ಹೇ ಶಾರದಾ, ಪಾನಿಪುರಿ ಪಾರ್ಟಿ ಕೊಡ್ತೀನಿ ಅಂತ ಹೇಳಿ ಇಲ್ಲಿ ಕಾಫಿ ಶಾಪಲ್ಲಿ ಕೂತಿದ್ಯಲ್ಲ? ಅತ್ತ ನೀನ್ ಬರೋ ತನಕ ಗ್ರೀನ್ ಟೀ ಕುಡಿಯೋಣ ಅಂತ ಬಂದೆ. ಡೋಂಟ್ ವರಿ, ಪಾನಿಪುರಿ ಪಾರ್ಟಿ ಫಿಕ್ಸು. ಸರಿ, ನೀನು ಪಾನಿಪುರಿ ಪಾರ್ಟಿ ಕೊಡ್ಸು, ನಾನು ನೈಟ್ ಡಿನ್ನರ್ ಕೊಡಿಸ್ತೀನಿ. ನನಗೆ ಕೆಲಸ ಸಿಕ್ಕಿದ್ದಕ್ಕೆ ನೀನ್ ಪಾರ್ಟಿ ಕೊಡಿಸ್ತೀಯಾ? ನಿನ್ಗೇನ್ ಲೂಸಾ? ನಂಗೂ ಕೆಲಸ ಸಿಕ್ತು, ಅದಕ್ಕೆ ಪಾರ್ಟಿ. ವಾಟ್? ನಿನಗೆ ಕೆಲಸ ಸಿಕ್ತಾ? ಹೌದು. ಏನೇನು ಕ್ವಶನ್ಸ್ ಕೇಳಿದ್ರು? ಅದನ್ನ ನೀನ್ ಹೆಂಗ್ ಆನ್ಸರ್ ಮಾಡ್ದೆ? ಟೆಲ್ ಮಿ ಎವ್ರಿಥಿಂಗ್, ಐ ವಾಂಟ್ ಟು ನೋ. ಅದಾ, ನನ್ನ ಮುಖ ನೋಡಿ ನಾನು ಬೈ ಬರ್ತ್ ಇಂದನೇ ಇಂಟೆಲಿಜೆಂಟ್ ಅಂತ ಅನ್ಕೊಂಡು ನಂಗೆ ಏನೋ ಕ್ವೆಶ್ಚನ್ಸೇ ಕೇಳಿಲ್ಲ. ಒಂದೇ ಒಂದು ಸಿಂಗಲ್ ಕ್ವೆಶ್ಚನು ಕೇಳಲಿಲ್ಲ. ನಾನೇ ಅವ್ರಿಗೆ ತುಂಬಾ ಫೋರ್ಸ್ ಮಾಡಿ ಒಂದೇ ಒಂದು ಕ್ವೆಶ್ಚನ್ ಕೇಳಿ ಸರ್ ಅಂತ ಅಂದೆ. ಆಮೇಲೆ ಕೇಳಿದ್ರು, ಏನು ಕಾಫಿ ಆಯ್ತಾ ಅಂತ. ಸಿ ಹೌ ಲಕ್ಕಿ ಅಂಡ್ ಬ್ರಿಲಿಯಂಟ್ ಐ ಆಮ್ ಅಲ್ಲ? ವಾಟ್ ನಾನ್ಸೆನ್ಸ್. ನಿನ್ನಂಥವಳಿಗೆ ಇಂಟರ್ವ್ಯೂ ಅಲ್ಲಿ ಕ್ವೆಶ್ಚನ್ನೇ ಮಾಡದೆ ಕೆಲಸ ಕೊಟ್ರ? ಈ ಕಂಪನಿ ನಾನೇನಾದರೂ ಸೇರಿದ್ರೆ ನನ್ನ ಲೈಫ್, ನನ್ನ ಕರಿಯರ್ ಶುರು ಆಗೋ ಮುಂಚೆನೇ ಮುಗ್ದು ಹೋಗುತ್ತೆ. ನಾಳೆನೇ ಈ ಕೆಲಸ ಬೇಡ ಅಂತ ಜಾಬ್ ಆಫರ್ ಡಿಕ್ಲೈನ್ ಮಾಡ್ತೀನಿ.
ನನ್ನಂಥ ಇಂಟೆಲಿಜೆಂಟ್ ಬ್ರಿಲಿಯಂಟ್ ಹಾರ್ಡ್ ವರ್ಕಿಂಗ್ ಗರ್ಲ್ಗೆ ಈ ಕಂಪನಿ ಅಲ್ಲ. ಕರೆಕ್ಟ್. ಯಾಕೆ ಹೇಳು, ನೀನು ನಾನು ಒಂದೇ ಕಂಪ್ನಿಲಿ ಕೆಲಸ ಮಾಡೋದು, ಆಮೇಲೆ ನೀನ್ ನನ್ನ ಜೊತೆ ಕಾಂಪೀಟ್ ಮಾಡೋಕ್ಕಾಗದೆ ಸೋಲೋದು. ಅಯ್ಯೋ ಪಾಪ, ನನ್ನ ಫ್ರೆಂಡ್ ಈ ಥರ ಹರ್ಟ್ ಆಗ್ತಿದ್ದಾಳೆ ಅಂತ ನನ್ನ ಕಣ್ಣೀರು ಇರೋದು, ಆಗ ನನ್ನ ಕಣ್ಣು ಸುತ್ತ ಡಾರ್ಕ್ ಸರ್ಕಲ್ಸ್ ಬರೋದು. ಅಯ್ಯೋ ಬೇಡಪ್ಪ, ಪ್ಲೀಸ್ ಪ್ಲೀಸ್ ಬೇಗ ರಿಜೆಕ್ಟ್ ಮಾಡಿಬಿಡು. ನೀನು ನನ್ನ ಕಾಂಪಿಟೇಟರ್, ನಾನು ನಿನ್ನ ಮುಂದೆ ಸೋಲೋದು. ಹೌದು, ಚಾನ್ಸೇ ಇಲ್ಲ. ಹಾಗಿದ್ರೆ ಜಾಬ್ ಆಕ್ಸೆಪ್ಟ್ ಮಾಡು, ಇಲ್ಲಾಂದ್ರೆ ನೀನ್ ಲೂಸರ್. ಓಕೆನಾ? ಹೇ, ಐ ಆಮ್ ನಾಟ್ ಅ ಲೂಸರ್. ಓಕೆ, ಡನ್. ಎಸ್. Hello everyone. Hello, sir. Welcome to Brainwash Company. I'm Arnav, founder and CEO. Iವ್ರು ನನ್ನ ತಮ್ಮ ಕಬೀರ್, our managing director. ಹಲೋ. ಹಾಯ್. 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 ನಾವು ಕಂಪ್ನಿ ನೇಮ್ ಬ್ರೈನ್ವಾಶ್ ಅಂತ ಸುಮ್ಮನೆ ಇಟ್ಟಿಲ್ಲ. ವಿ ಡೆವಲಪ್ ಆ್ಯಪ್ಸ್ ಫಾರ್ ಡಿಫ್ರೆಂಟ್ ರಿಕ್ವೈರ್ಮೆಂಟ್ಸ್, ನ್ಯೂ ಜನ್ರೇಷನ್ ರಿಕ್ವೈರ್ಮೆಂಟ್ಸ್. ನಮ್ಮ ಆ್ಯಪ್ಸು ಫ್ಯೂಚರ್ ಟೆಕ್ನಾಲಜಿಗೆ ಯೂಸ್ಫುಲ್ ಆಗಬೇಕು. ಅದಕ್ಕೆ ನಾವು ಬ್ರಿಲಿಯಂಟ್ ಆ್ಯಂಡ್ ಹಾರ್ಡ್ ವರ್ಕಿಂಗ್ ಪೀಪಲ್ನು ಹೈರ್ ಮಾಡಿದ್ದೀವಿ. ಅಟ್ ದ ಸೇಮ್ ಟೈಮ್ ಕ್ರಿಯೇಟಿವ್ ಪೀಪಲ್ನು ಕೂಡ ಸೆಲೆಕ್ಟ್ ಮಾಡಿದ್ದೀವಿ. ನಾವು HR ಮಿಸ್ಟರ್ ತಿಪ್ಪೇಸ್ವಾಮಿ ಅವರು ನಿಮಗೆ ಇಂಡಕ್ಷನ್ ಕಂಟಿನ್ಯೂ ಮಾಡ್ತಾರೆ. ಆಲ್ ದಿ ಬೆಸ್ಟ್ ಫಾರ್ ಎವ್ರಿವನ್. ಬಾಯ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಹಲೋ ಎವ್ರಿಬಡಿ. ಹಲೋ. ಮೈ ಸೆಲ್ಫ್ ತಿಪ್ಪೇಸ್ವಾಮಿ, ಯುವರ್ HR. ನಿಮಗೆಲ್ಲ 3 months ಟ್ರೈನಿಂಗ್ ಪೀರಿಯಡ್ ಇರುತ್ತೆ. ವಿ ಕಾಲ್ ದಟ್ ಆಸ್ ಅಬಾರ್ಷನ್ ಪೀರಿಯಡ್, ಪ್ರೊಬೇಷನ್ ಪೀರಿಯಡ್. ಸಾರಿ, ಬ್ಯಾಡ್ ಇಂಗ್ಲಿಷ್. You all will be shifted to new office in Bangalore. Okay? Tomorrow you all go and report tomorrow only. Company will provide you guest house in Bangalore. In the company there is same interiors, same office, same cubicles, same boss, same me. ಓಕೆ. Okay? ಓಕೆ. Okay? Okay, sir. ಓಕೆ. So, get ready to take the aeroplane. ರೀಚ್ ಆಗಿದ್ದೀನಿ ಡ್ಯಾಡಿ. ನಂಗೆ ನಿಂದು ಭಯ ಇಲ್ಲ ಮಗಳೇ, ನಿನ್ ಜೊತೆ ಟ್ರಾವೆಲ್ ಮಾಡಿದಾರಲ್ಲ ಅವ್ರು ಸೇಫ್ ಆಗಿದ್ದಾರೆ ತಾನೆ? ರೇಗಿಸ್ತಾ ಇದ್ದೀರಾ ಡ್ಯಾಡಿ? ಐ ರಿಯಲಿ ಡೌಟ್. ಏನ್ ಡೌಟ್ ಡ್ಯಾಡಿ? ನಿಂಗೆ ಯಾವ ಕಂಪ್ನಿಯವ್ರು ಜಾಬ್ ಕೊಟ್ರು ಹೇಳು? ಡ್ಯಾಡಿ, ಬ್ರೈನ್ ವಾಶ್ ಅಂತ ದೊಡ್ಡ ಮಲ್ಟಿನ್ಯಾಷನಲ್ ಕಂಪನಿ. ವಾಟ್? ಬ್ರೈನ್ ವಾಶ? ಅಲ್ಲ, ನೀನೇ ಅವರನ್ನ ಬ್ರೈನ್ ವಾಶ್ ಮಾಡಿದ್ಯಾ ಅಥವಾ ನೀನು ಬ್ರಿಲಿಯಂಟು, ನೀನು ನಮ್ಮ ಕಂಪನಿ ಸೇರು ಅಂತ ಹೇಳಿ ಅವ್ರು ನಿನ್ನನ್ನು ಬ್ರೈನ್ ವಾಶ್ ಮಾಡಿದ್ರಾ? ಸುಮ್ಮನೆ ಇರಿ ಡ್ಯಾಡಿ, ನಾನು ಮೇಕಪ್ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ತೀನಿ ಅಂತ ನಿಮ್ಗೆ ನನ್ನ ಮುಖದ ಮೇಲಿರೋ ಟ್ಯಾಲೆಂಟ್ ಗೊತ್ತಾಗ್ತಿಲ್ಲ ಅಷ್ಟೇನೆ. ಅಲ್ಲ, ಗೂಗಲೋ ಅಥವಾ ಯಾಹುನೋ ಆರೆಲ್ಸ್ ಫೇಸ್ಬುಕ್ ಇಂಥ ಕಂಪನಿ ಸೇರೋದು ಬಿಟ್ಟು ಬ್ರೈನ್ ವಾಶ್, ಸೀರಿಯಸ್ಲಿ ನನಗೇನೋ ಸರಿ ಕಾಣ್ತಾ ಇಲ್ಲ. ಸುಮ್ಮನೆ ಇರಿ ಡ್ಯಾಡಿ, ನಾನು ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದೀನಿ. ನೀನ್ ಸುಮ್ಮನೆ ಡಿಸ್ಟರ್ಬ್ ಮಾಡ್ಬಿಡಿ ಆಯ್ತಾ? ನಿಮ್ದು ಯಾವಾಗ್ಲೂ ಇದ್ದಿದ್ದೆ. ಹಂಗಲ್ಲ ಕಣಮ್ಮ, ನಂಗೆ ನಿಂದೇ ಭಯ. ಒಬ್ಳೆ ಬೇರೆ ಇರ್ತೀಯ ಬೆಂಗಳೂರಲ್ಲಿ. ಓಕೆ, ಟೇಕ್ ಕೇರ್. ಓಕೆ ಡ್ಯಾಡಿ, ಬಾಯ್. ಗಾಡ್ ಸೇವ್ ಅದರ್ಸ್. ನನ್ನಂತ ಬ್ಯೂಟಿಫುಲ್, ಸ್ಮಾರ್ಟ್, ಇಂಟೆಲಿಜೆಂಟ್, ಬ್ರಿಲಿಯಂಟ್ಗೆ ರೂಮೇಟ್ ಆಗೋ ಅದೃಷ್ಟ ಯಾರಿಗಿದೆಯೋ? ಕುಲ್ಚಾ ಸಿಮ್ ಸಿಮ್. ಓ ಶಿಟ್.
ಜಸ್ಟ್ ಲೈಕ್ ಮೀ ಸೇಮ್ ಬೊಂಬೆ ಥರ ಇದ್ದಾಳೆ. ಮಿಸ್ ಸೌಂದರ್ಯ, ಸುಮ್ಮನೆ ಈ ಹನುಮನ್ ಪೀರಿಯಡ್ನ ಎಂಜಾಯ್ ಮಾಡ್ಬೋದಲ್ವಾ? ಈ ಕೆಲಸ, EMI, ಮದುವೆ, ಮಕ್ಕಳು ಎಲ್ಲ ಆಮೇಲೆ ಇದ್ದಿದೆ. ವೈ ನಾವ್? ವಾಟ್ ನಾನ್ಸೆನ್ಸ್! ಏನ್ರಿ ಮಿಸ್ಟರ್ ಕಬೀರ್, ಏನ್ ಮಾತಾಡ್ತಿದ್ದೀರಾ? ನಂಗಿನ್ನು ಮದ್ವೆನೇ ಆಗಿಲ್ಲ, ಇನ್ ಹನಿಮೂನ್ ಎಲ್ಲ ಅಂತಿದ್ದೀರಲ್ಲ. ನಾನು ನನ್ನ ಹನಿಮೂನ್ನ ಗಗನಚುಕ್ಕಿ ಪರಚುಕ್ಕಿಲಿ ಪ್ಲಾನ್ ಮಾಡ್ತಾ ಇದ್ದೀನಿ. ನಿಮ್ಮ ಕಂಪನಿಲೆಲ್ಲ ಇದು ನಡೆಯುತ್ತಾ? ವಾವ್, ಗಗನ್ ಚುಕ್ಕಿ ಬರಚುಕ್ಕಿ, ಸೌಂಡ್ ಸೋ ಇಂಟ್ರೆಸ್ಟಿಂಗ್. ಆದರೆ ನಾನು ಮಾತಾಡ್ತಿರೋದು ಆ ಹನಿಮೂನ್ ಪೀರಿಯಡ್ ಬಗ್ಗೆ ಅಲ್ಲ. ಈ ಕಾಲೇಜ್ ಮುಗಿಸ್ಕೊಂಡು ಕೆಲಸ ಜಾಯ್ನ್ ಆಗಬೇಕಾದ್ರೆ ಆ ಗ್ಯಾಪಲ್ಲಿ ಒಂದು ಟ್ರೈನಿಂಗ್ ಪೀರಿಯಡ್ ಅಂತ ಇರುತ್ತೆ. ಇದನ್ನ ಕಾರ್ಪೊರೇಟ್ ಲ್ಯಾಂಗ್ವೇಜಲ್ಲಿ ಹನಿಮೂನ್ ಪೀರಿಯಡ್ ಅಂತ ಹೇಳ್ತಾರೆ. ಓಕೆನಾ? ನೀವ್ ಬಿಡಿ, ಸಿಕ್ಕಾಬಟ್ಟೆ ಬ್ರಿಲಿಯಂಟ್. I know. ಬೇಷ್ ಬೇಷ್. ಥ್ಯಾಂಕ್ ಯು. ಎಕ್ಸ್ಕ್ಯೂಸ್ ಮೀ, ಏನ್ರಿ ಆವಾಗಿಂದ ಬಾಯಿಂದ ಎಂಜಲ್ ಹಾರಿಸ್ತಾ ಇದ್ದೀರಾ? ಬೀಟ್ ಬಾಕ್ಸ್ ಅಂತಾರೆ ಮೇಡಮ್. ನಾನು ದೊಡ್ಡ ರ್ಯಾಪರ್, ಗೊತ್ತಿಲ್ವಾ ನಿಮ್ಗೆ? ಮನೇಲಿ ಚಪ್ಪಲಿ ತಗೊಂಡು ಹೊಡಿತೀನಿ ಕೆಲ್ಸಕ್ಕೆ ಹೋಗಿಲ್ಲ ಅಂದ್ರೆ ಅಂತಂದ್ರು. ಸೊ ನೋಡಿ, ಐ ಆಮ್ ಹಿಯರ್. ಅದ್ ಸರಿ, ಕ್ಯಾಂಟೀನಲ್ಲಿ ಸೂಪರ್ ಆಗಿರೋ ಮಟನ್ ಬಿರಿಯಾನಿ ಸಿಗುತ್ತಂತೆ, ಹೌದಾ? ಮಟನ್ನ? ಯಪ್ಪ ಕೃಷ್ಣ ಕೃಷ್ಣ ಕೃಷ್ಣ, ಕ್ಷಮಿಸ್ಬಿಡಪ್ಪ. ಈ ಮುಂದಿದ್ದಿದ್ದೆ. ಯೋ ಬ್ರೋ, ಹೊಸ ರ್ಯಾಪ್ ಸಾಂಗ್ ಕಳಿಸ್ತೀನಿ, ಕೇಳ್ತೀರಾ? ಹೋಗಲೇ, ನಮ್ಮ ಅಪ್ಪನ ಮಾತೇ ಕೇಳಿಲ್ಲ, ಸಾಂಗ್ ಬೇರೆ ಕೇಳ್ಬೇಕು. ಸರ್ ಪ್ಲೀಸ್. ಗುಡ್ ಮಾರ್ನಿಂಗ್ ಎವ್ರಿವನ್. ಫಸ್ಟ್ ಡೇ ಆಫ್ ಯುವರ್ ಟ್ರೈನಿಂಗ್. ನಾನು ತುಂಬ ಬೋರ್ ಮಾಡೋಕ್ಕೆ ಹೋಗಲ್ಲ. ಐ ವಿಲ್ ಕಮ್ ಸ್ಟ್ರೈಟ್ ಟು ದ ಪಾಯಿಂಟ್. ಸಿ, ವರ್ಕಿಂಗ್ ವಿತ್ ಮಲ್ಟಿನ್ಯಾಷನಲ್ ಕಂಪನೀಸ್ ಅಂದರೆ ಇಟ್ಸ್ ಎ ಸ್ಟ್ರೆಸ್ಫುಲ್ ಜಾಬ್. ಕ್ಲೈಂಟ್ಸ್ ಕಡೆಯಿಂದ ತುಂಬ ಸ್ಟ್ರೆಸ್ ಬರುತ್ತೆ. ಸೊ ವಾಟ್ ಐ ವಾಂಟ್ ನೋ ಇಸ್, ನೀವು ನಿಮ್ಮ ಲೈಫಲ್ಲಿ ಫೇಸ್ ಮಾಡುವಂತಹ ಸ್ಟ್ರೆಸ್ಫುಲ್ ಸಿಚುಯೇಷನ್ಸ್ಗಳನ್ನ ಶೇರ್ ಮಾಡ್ಕೊಳ್ಳೋಣ. ಹಾಗೆ ನೀವು ಆ ಸ್ಟ್ರೆಸ್ ಸಿಚುಯೇಷನಿಂದ ಹೇಗೆ ಹೊರಗೆ ಬಂದ್ರಿ ಅಂತ ಕೂಡ ಶೇರ್ ಮಾಡಿ. ಲೆಟ್ಸ್ ಸ್ಟಾರ್ಟ್ ವಿತ್ ಶಾರದಾ. ಏನಾಯ್ತು ಶಾರದಾ, ಯಾಕೆ ಟೆನ್ಷನ್ ಅಲ್ಲಿ ಇದೆಯಾ? ನನ್ ಬ್ಲೂ ಬುಕ್ಕೇ ಕಾಣ್ತಾ ಇಲ್ಲ, ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಅಯ್ಯೋ, ಇವಾಗ ಸಬ್ಮಿಟ್ ಮಾಡ್ಬೇಕಲ್ಲ, ಏನ್ ಮಾಡ್ತೀಯಾ? ಗೊತ್ತಿಲ್ಲ, ನಿಜಾನೇ ಹೇಳ್ತೀನಿ, ಇನ್ನೇನ್ ಮಾಡೋದು? ಯಾರು ಲೆಕ್ಚರರ್? ಸುಧಾಕರ್ ಸರ್. ಓ, ಸಾಫ್ಟ್ ಕಾರ್ನರ್ ಸುಧಾಕರ್ ಸರಾ? ಡೋಂಟ್ ವರಿ, ಎಲ್ಲ ನಿಜ ಹೇಳು, ಟೆನ್ಷನ್ ತಗೋಬೇಡ. ಓಕೆ, ಬಾಯ್. ಸರ್, ಬ್ಲೂ ಬುಕ್. ಓಕೆ ಪುಟ್ಟಿ, ಓಕೆನಾ? ಓಕೆ ಓಕೆ ಸರ್. ಓಕೆಪ್ಪ. ಇದು ನೋಡಿದ್ರೆ ಪುಟ್ಟಿ ಬರ್ದಂಗಿಲ್ಲ, ಯಾವುದೋ ಪುಟ್ಟ ಬರ್ದಂಗಿದೆ. ಬಾಯ್ ಫ್ರೆಂಡ್. ಸರ್ ಸರ್ ಕೊಡ ಸರ್, ನನ್ನ ರೆಕಾರ್ಡ್ ಫುಲ್ ಬರ್ತಿದ್ದೆ ಸರ್, ಬಟ್ ಈಗ ನನ್ನ ಬುಕ್ಕೇ ಕಾಣ್ತಾ ಇಲ್ಲ. ಬಂದಾಗ ನನ್ನ ಬ್ಯಾಗಲ್ಲೇ ಇತ್ತು, ಈಗೇನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ ಸರ್. ಸರಿ ಕಣಮ್ಮ, ನೀನು ತುಂಬ ಬ್ರಿಲಿಯಂಟ್ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಆದರೆ ರೆಕಾರ್ಡ್ಸ್ ಇಲ್ದೇನೆ ಹೇಗಮ್ಮ ನಂಬೋದು? ಅದಕ್ಕೆ ಮಾರ್ಕ್ಸ್ ಬೇರೆ ಇದೆ, ಗೊತ್ತಿದೆ ತಾನೇ ನಿನಗೆ? ಸರ್, ನಾನು ಇಡೀ ಬೋರ್ಡ್ ಮೇಲೆ ಬರೆದ್ಬಿಟ್ಟು ತೋರಿಸ್ತೀನಿ ಸರ್. ಸರಿ ಪುಟ್ಟಿ, ಬರೀ. ಸರ್, ಇದೊಂದು ಪ್ರಾಬ್ಲಮ್ ಬರ್ತಿದ್ದೀನಿ. ನೀವು ಹ್ಞೂ ಅಂತ ಹೇಳಿದ್ರೆ ಇಡೀ ಬ್ಲೂ ಬುಕ್ಕನ್ನೇ ಇಲ್ಲಿ ಬರ್ದು ತೋರಿಸ್ತೀನಿ. ಪುಟ್ಟಿ, ಗುಡ್. ನಿನಗೆ ನಾನು ಫುಲ್ ಮಾರ್ಕ್ಸ್ ಕೊಡ್ತೀನಿ. ಥ್ಯಾಂಕ್ ಯು. ದಿಸ್ ಇಸ್ ಬ್ರಿಲಿಯಂಟ್ ಮಿಸ್ ಶಾರದಾ. ಹೌ ಅಬೌಟ್ ಯು? ಅಯ್ಯೋ ಸರ್, ನಂದು ಕೂಡ ಸೇಮ್ ಡೇ ಸೇಮ್ ಸಿಚುವೇಶನ್.
ಹೇ ಚುಟ್ಕಿ, ಹಾಯ್. ಹಾಯ್. ಇವತ್ತು ಬ್ಲೂ ಬುಕ್ ಸಬ್ಮಿಟ್ ಮಾಡಬೇಕು. ಹಿಂಗ್ ಮೇಕಪ್ ಮಾಡ್ತಾ ಕುತ್ಕೊಂಡ್ರೆ ಮಾರ್ಕ್ಸ್ ಬಂದಂಗೆ. ಅಯ್ಯೋ ಏನ್ ಗೊತ್ತಿನ ಮಹೇಶ್, ನೈಟ್ ಎಲ್ಲ ಅಸೈನ್ಮೆಂಟ್ಸ್ ಬರ್ತಾ ಕುತ್ಕೊಂಡ್ರೆ ಫೇಸ್ ಫ್ರೆಶ್ನೆಸ್ ಎಲ್ಲ ಹಾಳಾಗ್ಬಿಡುತ್ತೆ ಅಂದ್ಬಿಟ್ಟು ಬೇಗ ಮಲ್ಕೊಂಬಿಟ್ಟೆ. ಅಸೈನ್ಮೆಂಟ್ಸೇ ಬರೆಯಕ್ಕಾಗ್ಲಿಲ್ಲ ಕಣೋ, ಏನೋ ಮಾಡೋದು ಇವಾಗ? ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯ? ಇರು ಬರ್ತೀನಿ. 20 ಮಾರ್ಕ್ಸ್ ಯಾವನಿಗೆ ಬೇಕು? ನಾನು 80ಕ್ಕೆ 100 ತೆಗಿತೀನಿ. 100 ತೆಗಿತೀನಿ. ಲೈಬ್ರರಿಗೆ ಅವ್ರ ಬಗ್ಗೆ ನಾನು ತಗೋ, ಫುಲ್ ಅಸೈನ್ಮೆಂಟ್ ಬರ್ತಂದಿದ್ದೀನಿ. ಥ್ಯಾಂಕ್ ಯು ಕಣೋ ಮಹೇಶ್, ಐ ಆಮ್ ಸೋ ಹ್ಯಾಪಿ. ಇವತ್ತು ಸಂಜೆ ನಿಂಗೆ ಲಿಟಲ್ ಹಾರ್ಟ್ಸ್ ಬಿಸ್ಕೆಟ್ ತಗೊಂಬರ್ತೀನಿ, ಓಕೆನಾ? ಬಾಯ್ ಬಾಯ್. ಕಣ್ ಮುಚ್ಕೊಂಡು ಅಸೈನ್ಮೆಂಟ್ಸ್ ಬರ್ತಿದ್ದೀನಿ ಸರ್. ಓಕೆ ಪುಟ್ಟ, ನಾನು ಕಣ್ ಮುಚ್ಕೊಂಡೇ ನೋಡಿ ಮಾಡ್ಕೊಡ್ತೇನೆ, ಸರಿನಾ? ಓಕೆ ಸರ್, ಬಾಯ್. Superb. Now this is brilliance. ವಾಟ್ ಶಾರದಾ ಡಿಡ್ ಇಸ್ ಬ್ರಿಲಿಯಂಟ್. ಅದು ಸ್ಟ್ರೆಸ್ ಹ್ಯಾಂಡಲ್ ಮಾಡೋದು ಅಂದರೆ ಹಾರ್ಡ್ ವರ್ಕ್ಕಿಂತ ಸ್ಮಾರ್ಟ್ ವರ್ಕ್ ಮಾಡೋದು ಬುದ್ಧಿವಂತರ ಲಕ್ಷಣ. ಆ್ಯಂಡ್ ದಟ್ಸ್ ವಾಟ್ ಸೌಂದರ್ಯ ಡಿಡ್. ಇಂಪ್ರೆಸಿವ್, ಇಂಪ್ರೆಸಿವ್. ಓಕೆ, ಇದು ಆಮೇಲೆ ಡಿಬೇಟ್ ಮಾಡೋಣ. ಲೆಟ್ಸ್ ಟೇಕ್ ಎ ಟೀ ಬ್ರೇಕ್. ಯು ಕಮ್ ಟು ಮೈ ಚೇಂಬರ್. ಇವನು ಏ ರೇಂಜಲ್ಲಿ ಹೋಗಿದ್ದಾನೆ ಅಂದರೆ ಖಂಡಿತವಾಗ್ಲೂ ನನಗೆ ಒಂದು ಕ್ಲಾಸ್ ತಗೋತಾನೆ. ಬರಲಾ? ಬಾಯ್ ಬಾಯ್. ಚುಟ್ಕಿ, ನಿಜ ಹೇಳು, ಅವತ್ ನೀ ಸಬ್ಮಿಟ್ ಮಾಡಿದ ಬ್ಲೂ ಬುಕ್ ನಂದೇ ತಾನೆ? ನನ್ಗೇನ್ ಗೊತ್ತು, ಎಲ್ಲ ಬ್ಲೂ ಬುಕ್ಕು ಬ್ಲೂನೇ ಇರುತ್ತಪ್ಪ. ಇದೇ ಕಣೆ ನಿಂಗೆ, ಹೀಗೆ ಮಾಡ್ತಾ ಇರು ನೀನು. ಮಾಡ್ತೀನಿ ಇರು ನಿಂಗೆ, ಆಮೇಲೆ ನೋಡ್ಕೊಳ್ತೀನಿ. ಹೋಗೆ. Here we meet once again, madam. Yeah. Tiger! 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 ಯಾರು ಕಾಫಿ ಬೇಕೋ ಎಲ್ಲರೂ ಕುಡ್ಕೋಬಹುದು, ನಾನೇನು ನಿಮ್ಮ ಗುಲಾಮನ? ಮಕ್ಕಳ ಮೇಲೆ ಮುಗಿದೆ ಬರ್ಸ್ಕೊ ಹೋಗು. ಹೌದಾ? ದೊಡ್ಡ ಬಡ್ಡಿ ಮಗ. ಪುಣ್ಯಾತ್ಮ. ಮೇಡಮ್, ಟೈಗರ್. ಟೈಗರ? ನೀವಿಲ್ದೆ ನಾವ್ ಹೆಂಗಿರಕ್ಕಾಗತ್ತೆ ಹೇಳಿ ಮೇಡಮ್? ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಸ್ಪೆಷಲ್ ಕಾಫಿ. ಥ್ಯಾಂಕ್ ಯು ಟೈಗರ್. ಬೆಂಕಿಲ್ ಮಾಡಿದ್ದು. ಟೈಗರ್, ನೀವೇನ್ ಇಲ್ಲಿ? ಮೇಡಮ್, ನೀವಿಲ್ದೇ ಇರೋ ಆ ಜಾಗದಲ್ಲಿದ್ದು ನಾನೇನ್ ಮಾಡ್ಲಿ ಮೇಡಮ್? ಅದಕ್ಕೆ ರೆಸಿಗ್ನೇಷನ್ ಲೆಟರ್ನ ಅವನ ಎದೆ ಮೇಲೆ ಹಾಕ್ಬಿಟ್ಟೆ ಮೇಡಮ್. ಮೇಡಮ್, ನಾನೊಂಥರ ಹೆಂಗೆ ಗೊತ್ತಾ? ನೀರಿಲ್ಲದ ಮೀನು, ಚಂದಿರನಿಲ್ಲದ ಭಾನು, ನೀವಿಲ್ಲದೆ ನಾನು. ಎಂಟಾಣಿ ಬನ್ನು ಬಂದಪ್ಪ ನನ್ನ ಮಗ. ಗಪ್ ಗಪ್ ನಡಿಯೋ ಅಮಿತಾಬ್ ಬಚ್ಚನ್. ಬಾಯ್ ಮೇಡಮ್. ಬಾಯ್ ಟೈಗರ್. ಗಪ್ ಮಗನೇ, ನಿಂಗೆ ಗೋ. ಬಾಯ್ ಟೈಗರ್. Your today session end now. Your tomorrow session will start tomorrow. Okay? Okay? ಹಲೋ ಮಿಸ್. ಹಾಯ್. ಚುಟ್ಕಿ ಅಂತಾನೆ ಕರೀರಿ. ಚುಟ್ಕಿ, ನೈಸ್ ನೇಮ್. ಚುಟ್ಕಿ, ಇಫ್ ಯು ಡೋಂಟ್ ಮೈಂಡ್, ಆಫೀಸ್ ಆದ್ಮೇಲೆ ಕ್ಯಾನ್ ವಿ ಕ್ಯಾಚ್ ಅಪ್ ಫಾರ್ ಎ ಕಾಫಿ? ಕಾಫಿನಾ? ಕಾಫಿ ಕುಡಿದ್ರೆ ಹೀಟ್ ಆಗುತ್ತೆ ಅಂತ ಡ್ಯಾಡಿ ಹೇಳಿದ್ದಾರೆ. ನಾನು ಕಾಫಿ ಕುಡಿಯಲ್ಲಪ್ಪ. ಡ್ಯಾಡಿ ಹೇಳಿದಾರ? ಕರೆಕ್ಟಾಗಿ ಹೇಳಿರ್ತಾರೆ ಬಿಡಿ. ಅದೇ ಕೊಕೊನಟ್ ವಾಟರ್ ಕುಡಿಯೋಣ ಅಂದ್ರೆ ಬರ್ತೀನಿ. ಸೂಪರ್. ಹಾಗಾದ್ರೆ ಮರ ಹತ್ತಿ ಎಳ್ನೀರು ಕಿತ್ತಿ ಕೊಚ್ಚಿ ಕೊಚ್ಚಿ ಬಿಡ್ತೀನಿ, ಓಕೆನಾ? ಬಾಯ್. ಆಲ್ ರೈಟ್. ಬಾಯ್ ಬಾಯ್. ಸಿ ಯು. ಹೇ, ಹಾಯ್ ಸರ್. ಹಾಯ್. ಕ್ಯಾರೆಕ್ಟರ್ ತುಂಬಾ ಯೂನಿಕ್ ಆಗಿದೆ. ಹೌದಾ? ಇಟ್ಸ್ ಸೋ ಅಡೋರಬಲ್. ಥ್ಯಾಂಕ್ ಯು ಸೋ ಮಚ್. ಆದ್ರೆ ನೀವಂತೂ ನನ್ನ ಉಲ್ಟಾ. ಈ ಮೊಬೈಲ್ ಫೋನ್ ಸೈಲೆಂಟ್ ಆಗಿರುತ್ತಲ್ಲ, ಆ ತರ ಇದೆ ನಿಮ್ ಕ್ಯಾರೆಕ್ಟರ್. ನಿಮ್ಮ ಹತ್ರ ಮಾತು ಕಲಿಬೇಕು ನೋಡಿ. ಮೇಬಿ ವಿ ಶುಡ್ ಕ್ಯಾಚ್ ಅಪ್ ಫಾರ್ ಡಿನ್ನರ್ ಟುನೈಟ್. ಓ ರಿಯಲಿ? ಡೆಫಿನೆಟ್ಲಿ. ಡೋಂಟ್ ಮೇಕ್ ಮೀ ವೇಟ್. ಸೇ ಬಾಯ್. ಥ್ಯಾಂಕ್ ಯು. ಬಾಯ್. ಡಿನ್ನರ್ಗೆ ನನ್ನ ಫೇವ್ರೆಟ್ ಡ್ರೆಸ್ ಹಾಕೋತೀನಿ.
ಇದೀಗ ಕೇವಲ 99 ರೂಪಾಯಿಯಲ್ಲಿ ಲಭ್ಯ. ಹಿಂದೆ ಡೌನ್ಲೋಡ್ ಮಾಡಿ ಟಾಕೀಸ್ ಆಪ್.